ಮುಂಬೈಗಳೆಲ್ಲವೂ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸಂತೋಷ್ ನಿರ್ದೇಶಕರು. ಸೊ ಸಂತೋಷ್, ನಿಮ್ಮ ಚಿತ್ರ ರಿಲೀಸ್ ಆಗಿ ಒಂದು ವಾರ ಈಗಾಗಲೇ ಆಗೋಗಿದೆ. ಬೇರೆ ಬೇರೆ ವಲಯಗಳಿಂದ ತುಂಬ ಒಳ್ಳೆ ಮಾತು ಕೇಳಿಬಿಡ್ತಾ ಇದೆ. ಏನು ಹೇಳ್ತೀರಾ ತಾವು? ತುಂಬ ಖುಷಿ ಆಗುತ್ತೆ ಸರ್. ಫಸ್ಟ್ ಆಫ್ ಆಲ್ ಹರಿ ಸರ್, ಸೂರಿ ಸರ್ ಎಲ್ಲ ನಮ್ಮ ಬಗ್ಗೆ ಮಾತಾಡ್ತಿದ್ದೆ ಅಂತ ದೊಡ್ಡ ವಿಚಾರನೇ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಕಂಪೋಸಿಷನ್ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲೋ ಒಂದು ಕಡೆ ಅದು ರೈಟಿಂಗ್ ಮಾಡ್ಕೊತೀವಿ, ಎಲ್ಲೋ ಒಂದು ಕಡೆ ಡಬ್ಬಿಂಗ್ ಮಾಡ್ಕೊತೀವಿ. ಅದು ಬಂದು ಆಡಿಯನ್ಸ್ ಮುಂದೆ ನಿಂತ್ಕೊಂಡಾಗ ಆಡಿಯನ್ಸ್ ಚಪ್ಪಾಳೆ ಹೊಡೆಯೋದು, ವಿಜಿಲ್ ಹೊಡೆಯೋದು, ಓಕೆ ಇದು ಬರ್ಬೋದು ಅಂತ ಅಂದ್ಕೊತೀವಿ ಅಷ್ಟೇ. ಆದರೆ ಟೆಕ್ನಿಷಿಯನ್ಸ್ ಬಂದು ಒಂದು ಸಿನಿಮಾನ ಹೊಗಳುತ್ತಾರೆ ತಂದರೆ ಅದು ದೊಡ್ಡ ವಿಚಾರ ಅಲ್ಲ ಸರ್. ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಈ ಥರದ ಪ್ರಶಂಸೆ ಸಿಗುತ್ತೆ ಅಂತ? ಖಂಡಿತ ಇಲ್ಲ. ಅದು ಸೂರಿ ಸರ್ ಬಂದು ಈ ಥರ ಬರ್ತಾರೆ ಅನ್ನೋದೇ ಡೌಟ್ ಫಸ್ಟ್ ಆಫ್ ಆಲ್. ಸಿನಿಮಾ ಅವ್ರ ಸಿನಿಮಾಗೆ ಸಿಗಲ್ಲ ನಮಗೆ. ಆಮೇಲೆ ಕೆಲವೊಂದು ಹೆಂಗೆ ಗೊತ್ತಾ ಸರ್, ಸರ್ ಹೇಳಿದ್ರು ಏನೋ ಶಾರ್ಟ್ಸ್ ಎಲ್ಲ ಕಂಪೋಸ್ ಮಾಡ್ದೆ ನಾನು ಕಷ್ಟಪಟ್ಟು. ಅಲ್ಲ ಏನಿಲ್ಲ, ಅವ್ರು ಮಾಡಿಲ್ಲದೆ ಶಾರ್ಟ್ಸ್ ಏನಲ್ಲ ಇವೆಲ್ಲ. ಅವ್ರ ಜೊತೆಗೆ ಸುಮ್ಮನೆ ಶೂಟಿಂಗ್ ಸ್ಪಾಟಲ್ಲಿ ನಿಂತ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಇದ್ದರೆ ಅವ್ರು ಹಿಂದೆ ನಿಂತ್ಕೊಂಡು ಕ್ಯಾಮ್ರಾಮನ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಸರ್ ಶಾರ್ಟ್, ಅದು ಮಾಡ್ತಾರೆ ಒಂದು 10 ಸಿನಿಮಾ ಮಾಡ್ಬೋದು. ಅಷ್ಟು ಶಾರ್ಟ್ ಹೇಳ್ತಾರೆ, ಅಷ್ಟು ವಂಡರ್ಫುಲ್ಲಾಗಿ ಹೇಳ್ತಾರೆ. ಅವರಿಂದ ಕಲ್ತಿದ್ದೆ ಸರ್ ಇವೆಲ್ಲ, ಫ್ರೇಮಿಂಗು ಇದೆಲ್ಲ ಕಲಿತು ಟ್ರೈ ಮಾಡಿಲ್ಲ ಅಷ್ಟೇ. ಓಕೆ, ಬ್ಯೂಟಿಫುಲ್. ಸೊ ಅಚ್ಯುತ್ ಹುಡುಗಿ ಅಪ್ಪ ಅಂದರೆ ಕನ್ಯಾಪಿತೃ, ಕಪಿ ಅಂತ ಕೂಡ ಅಂತಾರೆ ಕೆಲವೊಂದ್ಸಲ. ಆ ಪಾತ್ರ ಮಾಡಿದರೆ ನೀವು ತುಂಬ ಸಹಜವಾಗಿದೆ ಈ ಪಾತ್ರ. ಎಲ್ಲ ಪಾತ್ರಗಳು ಸಹಜವಾಗಿದೆ. ನಾನು ಸಂತೋಷಿಗೆ ಮಧ್ಯಾಹ್ನ ಹೇಳ್ತಾ ಇದ್ದೆ, ಯಾರು ತುಳಿದಿರುವಂಥ ದಾರಿನ ನೀವು ತುಳಿದಿದ್ದೀರಾ ಅಂತ. ಅಂದರೆ ಈ ದಾರಿ ಇರಲಿಲ್ಲ ಅಂತಲ್ಲ, ಇತ್ತು, ಬಟ್ ಅದನ್ನು ಯಾರು ತುಳಿದಿರಲಿಲ್ಲ. ಅಂದರೆ ಈಗ ಹೆಂಗೆ ಅಂದರೆ, ನಿನ್ನೆ ಯಾರ ಜೊತೆ ಮಾತಾಡ್ತಾ ಇದ್ದೆ, ನೀವು ಲವ್ ಮಾಡಿದ್ರೆ ಅಂದರೆ ಮಾಡಿದೀವಿ ಸರ್. ಹೆಂಗೆ ಮಾಡಿದೆ? ಅದೇ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸರ್, ಹಂಗೆ ಮಾಡಿದೀವಿ ಅಂತಂದರು. ಲವ್ ಮಾಡೋದು ಸಿನಿಮಾದಲ್ಲಿ ತೋರಿಸ್ದಂಗೆ ಆಗ್ಬಿಟ್ಟಿದೆ. ಅಂದರೆ ನಿಜ ಜೀವನದಲ್ಲಿ ಲವ್ ಮಾಡೋದು ಕೂಡ ಸಿನಿಮಾದಲ್ಲಿ ಮಾಡ್ದಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ, ಆ ಥರ ಆಗ್ಬಿಟ್ಟಿದೆ. ಇನ್ನು ಸಿನಿಮಾದಲ್ಲಿ ಲವ್ ಹೆಂಗೆ ಮಾಡ್ತಾರೆ? ಅವ್ರು ಇನ್ನೊಂದು ಸಿನಿಮಾ ನೋಡ್ಕೊಂಡು ಲವ್ ಮಾಡ್ತಾರೆ. ಒಬ್ಬ ನಿರ್ದೇಶಕ ಲವ್ ಸೀನ್ ಹೆಂಗೆ ಇಡ್ತಾನೆ, ಏನೆಲ್ಲ ಯೋಚನೆ ಮಾಡ್ತಾನೆ ಅಂತಂದರೆ, ಅವನು ಇದು ಯಾವ ಸಿನಿಮಾದಲ್ಲಿ ಬರಬಾರ್ದು, ಆ ಥರ ಬರಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಿನಿಮಾಗಳಿಂದ ಸ್ವಲ್ಪ ಸ್ವಲ್ಪ ಅಲ್ಲಿಂದ ಏನೋ ತೊಗೊಂಡು ಏನೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಏನಂದ್ರೆ ನನ್ನ ಪಾಯಿಂಟ್ ಏನಂದರೆ, ಸಹಜವಾಗಿರೋಂಥ ಲವ್, ಆ ಸಹಜವಾಗಿರೋಂಥ ಲವ್ ಅಥವಾ ಸಹಜವಾಗಿರೋಂಥ ಸಂಬಂಧ, ಆ ಸಂಬಂಧಗಳೇ ಬರಲ್ಲ ಭಾಳಷ್ಟು ಸಲ. ಇಲ್ಲಿ ಎಲ್ಲ ಆ್ಯಕ್ಟಿಂಗ್ ತುಂಬ ಸಹಜವಾಗಿದೆ. ಅದು ನಿಮ್ಮ ಚಿತ್ರದ ಪ್ಲಸ್ ಪಾಯಿಂಟ್ ಅನಿಸುತ್ತೆ. ನಿಮ್ಮ ಆ್ಯಕ್ಟಿಂಗ್ ಕೂಡ ತುಂಬ ನ್ಯಾಚುರಲ್ ಆಗಿದೆ. ಥ್ಯಾಂಕ್ ಯು ಅಚ್ಯುತರೇ. ಅಲ್ಲ, ಅದಕ್ಕೆ ಒಂದು ಹೇಳಬೇಕು ಅಂದರೆ, ಇವನು ಸ್ಕ್ರಿಪ್ಟ್ ಕೊಡ್ತಿರಲಿಲ್ಲ ನಮಗೆ. ಮುಂಚೆನೇ ಸ್ಕ್ರಿಪ್ಟ್ ಇಸ್ಕೊಂಡು ಅಭ್ಯಾಸ. ಯೂಶ್ವಲಿ ನಾವು ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದು. ಇವನು ಸ್ಕ್ರಿಪ್ಟ್ ಕಂಟೆಂಟ್ ಏನೋ ಓದ್ಬಿಡೋನು ಒಂದ್ಸಲಿ, ಈ ಸೀನ್ ಹಿಂಗೆ ಸರ್ ಅಂತ ಹೇಳೋಣ. ಸ್ಕ್ರಿಪ್ಟ್ ಕೊಡೋ ಅಂದರೆ ಕೊಡ್ತಿರ್ಲಿಲ್ಲ. ನಾನು ಅಲ್ಲಿ ಸ್ಪಾಟಲ್ಲಿ ಕೊಡ್ತೀನಿ. ಸ್ಪಾಟಲ್ಲಿ ಕೊಟ್ಟರೆ ಆಗಲ್ಲ ಮರ, ಯಾವ ಮುಂಚೆನೇ ಕೊಡಬೇಕು ಅಂತ ನಾನು ಆ ಥರ ನಾನು ಒಂಚೂರು ಜಗಳ ಆಡ್ಕೊತಿದ್ವಿ. ಆದರೆ ಅಲ್ಲೇ ಕೊಡೋನು, ಅಲ್ಲೇ ಒಂದು ಥರದ ಸಣ್ಣ ಇಂಪ್ರೂವ್, ಅದೇನೋ ಅಭ್ಯಾಸ ಆಗಿ ಸ್ಟೇಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವನು ಆನ್ ಸ್ಪಾಟಲ್ಲೇ ಡೈಲಾಗ್ನ ಕೊಡ್ತಿದ್ದಿದ್ದು ಎಲ್ರಿಗೂ. ಅದ್ರ ಕಂಟೆಂಟ್ ಹೇಳಿರೋನು. ಈ ಹಿನ್ನೆಲೆಯಲ್ಲಿ ಅದು ಒಂದು ತುಂಬ ಫ್ರೆಶ್ ಆಗಿ ಇರೋಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಅದು ಅವನ ಮೆಥಡು ವರ್ಕ್ ಆಗಿದೆ. ನಿಜವಾಗ್ಲೂ ವರ್ಕ್ ಆಗಿದೆ. ತುಂಬ ಸಾಕಷ್ಟು ಹೊಡೆದ್ಬಿಟ್ಟಿದ್ರಲ್ಲ ನೀವು ನಿಮ್ಮ ಹೆಂಡ್ತಿಗೆ, ನಿಮ್ಮ ಮಗಳಿಗೆ. ಚೆನ್ನಾಗಿ ಏಟು ಬಿತ್ತಾಪ ಅವನೇ ಕೆಲವೊಂದ್ಸಲ? ಏಟು ತಿಂದರೆ ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗುತ್ತೆ. ಸೊ ಹೇಳಿ ಪವನಿ, ನಿಮ್ಮ ಮಾತು, ಅನುಭವ. ತುಂಬ ಖುಷಿ ಇದೆ ಇವತ್ತು ಈ ಟೀಮಲ್ಲಿ. ಇವತ್ತು ಇಲ್ಲಿ ಕುತ್ಕೊಂಡು ಇಷ್ಟು ಮಾತಾಡ್ತಿದ್ದೀನಿ, ಎಲ್ಲ ಕ್ರೆಡಿಟ್ ಸಂತೋಷ್ ಸರ್ಗೆ ಹೋಗುತ್ತೆ. ಅಂತ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಅದು ಫಸ್ಟ್ ನನ್ನ ಸಿನಿಮಾ ಲಾಂಚ್ ಆಗಿರೋದ್ರ ಈ ಥರ ಒಂದು ಕ್ಯಾರೆಕ್ಟರ್. ಬೇಸಿಕಲಿ ಎಲ್ಲ ಆ್ಯಕ್ಟರ್ಸ್ ಕೂಡ ಒಂದು ಪರ್ಫಾರ್ಮೆನ್ಸ್ ಇರುವಂಥ ರೋಲ್ ಬೇಕು. ಫಸ್ಟ್ ಲಾಂಚಲ್ಲಿ ಈ ಥರ ಒಂದು ರೋಲ್ ಸಿಕ್ಕಿರೋದು ತುಂಬ ಖುಷಿ ಪಡೋದು. ನನಗೆ ನಿಮ್ಮ ಸೀನ್ ಅಂದಾಗ ಏನೇನು ಬಂತಂದ್ರೆ, ಸಂತೋಷ್ ನಾನು ಹೇಳ್ತಾ ಇದ್ದೆ, ನನಗೆ ಈ ಸಿನಿಮಾ ನೋಡಿದ ಮೇಲೆ ಒಂಥರ ಮನ್ಸು ಭಾರ ಆಯಿತು. ಟು ಬಿ ವೆರಿ ಆನೆಸ್ಟ್, ಒಂದು ಸ್ವಲ್ಪ ಹೊತ್ತು ಮಾತಾಡೋಕ್ಕಾಗಲಿಲ್ಲ, ನಿಮ್ಮ ಜೊತೆ ಜಾಸ್ತಿ ಮಾತಾಡೋಕ್ಕಿಲ್ಲ. ಬಟ್ ನನಗೆ ಆ ಸಿನಿಮಾದಲ್ಲಿ ಮತ್ತೊಂದು ಸೀನ್ ಏನು ಬಂತು, ನಗು ಬಂತು, ಖುಷಿ ಆಯಿತು. ಏನಂದರೆ, ನಿಮ್ಮ ಅರುಣ್ ಹೀರೋ ಬಂದು ಹುಡುಗರೆಲ್ಲ ಡೀಸೆಂಟ್ ಆಗಿರ್ಬೇಕಂತ ಹೇಳ್ತಿಲ್ಲ, ಡೀಸೆನ್ಸಿ ತೋರಿಸ್ತೀನಿ ಅಂಥೇಳಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಟಪಾಂಗುಚ್ಚಿ. ಆವಾಗ ನೀವು ಶಿಳ್ಳೆ ಹೊಡೆಯೋದು, ಆ ಸೀನ್ ತುಂಬ ಚೆನ್ನಾಗಿದೆ. ನೀವು ಶಿಳ್ಳೆ ನಿಜವಾಗ್ಲೂ ಹೊಡೆದದ್ದ? ನನಗೆ ರೋಹಿತ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಬಟ್ ಸೌಂಡ್ ಬರಲಿಲ್ಲ ನನಗೆ. ಬಟ್ ಸೌಂಡಿಗೆ ನನಗೆ ರೋಹಿತ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಅವ್ರು ಒಂದು ಜೋಶಲ್ಲಿ ಮೇ ಬಿ ಯಾರು ರೋಹಿತ್ ಅಂದರೆ ಯಾರು? ಇನ್ನೊಬ್ರು ಮಾಡಿದ್ದಾರೆ. ಪ್ಯಾಂಟ್ ಹಾಕೊಳ್ಳೋದಲ್ಲ, ಪ್ಯಾಂಟ್ ಹಾಕೊಳ್ಳಲ್ಲ ಅವರು. ಓಕೆ. ಸೊ ಈ ಥರ ನಿಮ್ಮ ಲೈಫಲ್ಲಿ ಆಗಿತ್ತ ಸೀನು ಸಂತೋಷ್? ಅದೆಲ್ಲ ಏನಿಲ್ಲ ಸರ್, ನಿಜ ಜೀವನದಲ್ಲಿ ಅದೆಲ್ಲ ಸುಮ್ಮನೆ ಯೋಚನೆ ಮಾಡ್ತಾ ಬಂದಿದ್ದಷ್ಟೇ. ಆಮೇಲೆ ಇವತ್ತು ಅದೇನೋ ಅದ್ಭುತ ಥರ ಹೇಳ್ಕೊಡೋಂಥ ಇಲ್ಲ ಸರ್. ತುಂಬ ಜನ ಮಾಡಿಬಿಟ್ಟಿದ್ದಾರೆ. ನಾನು ಒಂದು ಹೊಸ ಟ್ರೈತ ಮಾಡಿನ ಅಷ್ಟೇ. ಏನದಲ್ಲೇನು ಹಾರ್ಡ್ ವರ್ಕ್ ಮಾಡೋದು ಸ್ಕೂಲಲ್ಲಿ ಕಲಿತೆ, ಫ್ಯೂಚರ್ ಸ್ಕೂಲಲ್ಲಿ ಹಾಗೆ ಮಾಡ್ಕೊಂಡು ಬಂದೆ ಅಷ್ಟೇ ಸರ್. ಅರುಣ್ ಹೇಳಿ. ತುಂಬ ಖುಷಿಯಾಗುತ್ತೆ ಸರ್. ನಾನು ಫಸ್ಟ್ ಸಿನಿಮಾನೇ ರವಿ ಸರ್ ಕರೆದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದೆ ಕಣೋ, ಯಾವ ಆರ್ಟಿಸ್ಟ್ಗೇನು ಕಮ್ಮಿ ಇಲ್ಲ ನೀನು
ಆಮೇಲೆ ತುಂಬ ಏನೋ ಅನಿಸುತ್ತೆ ಸರ್, ಅವ್ರ ಮನೆ ಕರೆದ್ಬಿಟ್ಟು 3 hours 4 hours ಎಲ್ಲ ಕೂತ್ಕೊಂಡು ಮಾತಾಡಿಸ್ತಾರೆ. ಅದು ಯಾವ ಆರ್ಟಿಸ್ಟಿಗೆ ಸಿಕ್ತೋ ಏನೋ ಗೊತ್ತಿಲ್ಲ. ನನಗೆ ಸಂತೋಷ್ಗೆ ನಮ್ಮ ಅಜಯ್ ಆ ಪುಣ್ಯ ಸಿಕ್ತು. ಅವ್ರ ಮನೆಯೊಳಗೆ ಹೋಗ್ಬಿಟ್ಟು ನಮ್ಮ ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾ ಹಿಂಗೆ ಮಾಡಿದ್ರೆ ಸಖತ್ತಾಗಿ ಮಾತಾಡೋದು ಸರ್. ನನಗೆ ಅದನ್ನೆಲ್ಲ ನನ್ನ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ನಮ್ಮ ಫಸ್ಟ್ ಸಿನಿಮಾನೇ ಸಾರ್ ಕರೆದು ನೋಡ್ತಾರೆ ಅಂತೆಲ್ಲ ಅಂದ್ಕೊಂಡಿಲ್ಲ. ಆಮೇಲೆ ಸೂರಿ ಸಾರು ನೆನ್ನೆ ನೈಟ್ ಫೋನ್ ಮಾಡ್ಬಿಟ್ಟು ತಕ್ಷಣ ಫೋನ್ ಮಾಡಿದ್ರು, ಸೂಪರಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ತುಂಬ ಎಕ್ಸೈಟ್ ಆಗಿದ್ದೀನಿ ಸರ್, ಇಷ್ಟು ಬೇಗ ದೊಡ್ಡವ್ರಿಗೆಲ್ಲ ದೊಡ್ಡ ಟೆಕ್ನಿಷಿಯನ್ಗೆಲ್ಲ ರೀಚ್ ಆಗಿದೆ ಅಂತ. ಎಸ್, ನಮ್ಮ ಸ್ಟುಡಿಯೋಗೆ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ. ಕ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಅವ್ರನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಕೂಡ ಗೊತ್ತು. ಸೊ ಅವರ ಏನು ಚೇರ್ ಖಾಲಿದೆ ಅದು ಕೂಡ ಈಗ ಫಿಲ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಅವ್ರನ್ನ